ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಜಿಯೋ ರೀಚಾರ್ಜ್ ಪ್ಲಾನ್ ನಮಗೆ ಅಮೌಂಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟಿರುತ್ತೆ ಅಮೌಂಟು, ಯಾವಾಗಿದ್ದ ಜಾಸ್ತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡಿಮೆ ದರದಲ್ಲಿ ಸಿಗುತ್ತಿರುವ ಜಿಯೋ ರೀಚಾರ್ಜ್ ಪ್ಲಾನ್ ಇವಾಗ ದುಬಾರಿ ರೀಚಾರ್ಜ್ ಪ್ಲಾನ್ ಆಗಲಿದೆ. ಹೊಸ ದರ ಪಟ್ಟಿ ಬಿಡುಗಡೆ ಆಗಿದೆ. ಯಾವಾಗಿದ್ದ ನಿಮಗೆ ಜಾಸ್ತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ರಿಲಯನ್ಸ್ ಜಿಯೋ ಮೊಬೈಲ್ ಕರೆ ಹಾಗೂ ಇಂಟರ್ನೆಟ್ ದರವನ್ನು ಹೆಚ್ಚಿಸುತ್ತದೆ. ರಿಲಯನ್ಸ್ ಜಿಯೋ ಅಧ್ಯಕ್ಷ ಅಂಬಾನಿ ಅವರು ಹೇಳಿಕೆ ನೀಡಿದ್ದಾರೆ. ಜಿಯೋ ಪ್ಲಾನ್ ಎಲ್ಲನೂ ಕೂಡ ದರ ಏರಿಕೆ ಮಾಡ್ತಾರಂತೆ. ಈ ದರ ಜುಲೈ 3ರಿಂದ ಅನ್ವಯಿಸ್ತದೆ ಅಂತ ಹೇಳ್ತಿದ್ದಾರೆ. 60% ಶೇಕಡ 27% ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದರ ಏರಿಕೆಯಿಂದ ಟೆಲಿಕಾಂ ಕಂಪನಿ ಹೆಚ್ಚು ಲಾಭ ತರುತ್ತಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ತುಂಬ ಜನ ಭಾಳ ತೊಂದರೆ ಪಡ್ತಾ ಇದ್ದಾರೆ. ಈ ಜಿಯೋ ಹೊಸ ದರವನ್ನು ಜಾರಿ ಬರುವುದರಿಂದ 47.2 ಕೋಟಿ ಬಳಕೆದಾರರಿಗೆ ಮೇಲೆ ಪರಿಣಾಮ ಬೀರುತ್ತದೆ, ಓಕೆನಾ ಎಂದು ತಿಳಿಯೋದಾಗಿದೆ. ಜಿಯೋ ರೀಚಾರ್ಜ್ ಪ್ಲಾನ್ ಹೊಸ ದರ, ನ್ಯೂ ರೀಚಾರ್ಜ್ ಪ್ಲಾನ್ ಹೇಗೆ ಇರುತ್ತೆ ಅಂತ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ, ನೋಡ್ಕೊತಾ ಹೋಗೋಣ ಬನ್ನಿ. ಜಿಯೋ ದರ ಹೆಚ್ಚಳದ ವಿವರ ನೋಡ್ಕೊಳ್ಳಿ, ಎಷ್ಟು ರೇಟ್ ಹೈಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಜಿಯೋ ರೀಚಾರ್ಜ್ ಪ್ಲಾನ್ಗಳಲ್ಲಿ ಭಾರಿ ಏರಿಕೆಯಾಗಿರುವ ಮಾಡಲಾಗಿದ್ದು, ಮುಂಚೆ ಇಚ್ಛಿತ ರೀಚಾರ್ಜ್ ಪ್ಲಾನ್ ದರ ಹಾಗೂ ಈಗ ಏರಿಕೆಯಾಗಿರುವ ರೀಚಾರ್ಜ್ ಪ್ಲಾನ್ ಕೂಡ ನೋಡೋದಾದರೆ, ಫಸ್ಟ್ನೇ ನೋಡ್ಕೊಳ್ಳಿ, ₹155 28 ದಿನ ವ್ಯಾಲಿಡಿಟಿ 2GB ಡೇಟಾ ಇತ್ತು. ಇದನ್ನು ನಿಮಗೆ ಎಷ್ಟು ಮಾಡಿದ್ದಾರೆ, ₹189ಗೆ ಏರಿಕೆ ಮಾಡಿದ್ದಾರೆ, ಓಕೆನಾ. ನೆಕ್ಸ್ಟು ₹209 ಪ್ರತಿದಿನ 1GB ಡೇಟಾ ಇತ್ತು. ನೆಕ್ಸ್ಟು 28 ದಿನ ವ್ಯಾಲಿಡಿಟಿ ಇತ್ತು. ಇದನ್ನು ₹249ಗೆ ಏರಿಕೆ ಮಾಡಿದ್ದಾರೆ, ಓಕೆನಾ. ಹಾಗೂ ಗ್ರಾಹಕರು ಹೆಚ್ಚು ಬಳಸುತ್ತಿದ್ದ ಪ್ಲ್ಯಾನ್ ₹239 ಇತ್ತು. ದಿನಕ್ಕೆ 1.5 GB ಡೇಟಾ ಕೊಡ್ತಾಯಿದ್ರು. ಇದನ್ನು ನಿಮಗೆ ₹299ಗೆ ಏರಿಕೆ ಮಾಡಿದ್ದಾರೆ. ಅಂದರೆ ₹60 ಏರಿಕೆ ಮಾಡಿದ್ದಾರೆ, ಓಕೆ. ನೆಕ್ಸ್ಟು ನಿಮಗೆ ₹299 ಹಾಕಿಸ್ಕೊಂಡ್ರೆ ನಿಮಗೆ 28 ದಿನ ವ್ಯಾಲಿಡಿಟಿ ಇರ್ತಾಯಿತ್ತು. 2GB ರ್ಯಾಮ್ ಡೇಟಾ 2GB ಡೇಟಾ ಬರ್ತಾಯಿತ್ತು. ಇದನ್ನು ₹349ಗೆ ಏರಿಕೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ₹50 ಏರಿಕೆ ಮಾಡಿದ್ದಾರೆ. ಇಷ್ಟೊಂದು ಏರಿಕೆ ಮಾಡಿದರೆ ಹೆಂಗಪ್ಪ ಹಾಕ್ಸೋದು ಡೇಟಾ. ನೆಕ್ಸ್ಟು ₹349ಗೆ 28 ದಿನ ವ್ಯಾಲಿಡಿಟಿ 2.5 GB ಡೇಟಾ ಬರ್ತಾಯಿತ್ತು. ಇವಾಗ ಅದನ್ನು ₹349ಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹399 ಇತ್ತು. 28 ದಿನ ವ್ಯಾಲಿಡಿಟಿ 3GB ಡೇಟಾ ಬರ್ತಾಯಿತ್ತು. ಇದನ್ನು ನಿಮಗೆ ₹449ಗೆ ಏರಿಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹479 ಪ್ಲ್ಯಾನ್ನ ನಿಮಗೆ 56 ದಿನ ನಿಮಗೆ ವ್ಯಾಲಿಡಿಟಿ ಸಿಗ್ತಾಯಿತ್ತು. 1.5 GB ಡೇಟಾ ಬರ್ತಾಯಿತ್ತು. ಇದನ್ನು ನಿಮಗೆ ₹579ಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹539 ಇತ್ತು. 56 ದಿನ ವ್ಯಾಲಿಡಿಟಿ 2GB ಡೇಟಾ ಈ ಪ್ಲ್ಯಾನ್ ಇತ್ತು. ಇದನ್ನು ನಿಮಗೆ ₹629ಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹395 ಪ್ಲ್ಯಾನು 84 ದಿನ ವ್ಯಾಲಿಡಿಟಿ 6GB ಡೇಟಾ. ಇದನ್ನು ನಿಮಗೆ ₹479ಗೆ ಏರಿಕೆ ಮಾಡಲಾಗಿದೆ. ₹666 84 ದಿನಗಳ ಕಾಲ ವ್ಯಾಲಿಡಿಟಿ 1 GB ಡೇಟಾ ಇತ್ತು. ಈಗ ₹799ಗೆ ಏರಿಕೆ ಮಾಡಲಾಗಿದೆ, ಓಕೆನಾ. ನೆಕ್ಸ್ಟು ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹719 ಪ್ಲ್ಯಾನು 84 ದಿನ ವ್ಯಾಲಿಡಿಟಿ ಇತ್ತು. ಇದನ್ನು 2GB ರ್ಯಾಮ್ ಬರ್ತಾಯಿತ್ತು ದಿನಕ್ಕೆ. ಇದನ್ನು ₹859ಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹999 ಇತ್ತು. 84 ದಿನ ವ್ಯಾಲಿಡಿಟಿ 3GB ಡೇಟಾ ಬರ್ತಾಯಿತ್ತು. ಇವಾಗ ಅದನ್ನು ಏರಿಕೆ ಮಾಡಿದ್ದಾರೆ, ₹1,199ಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟು ಇನ್ನೊಂದು ಪ್ಲ್ಯಾನ್ ನೋಡ್ಕೊಳ್ಳಿ, ₹1,559 ಇತ್ತು. 336 ದಿನ ವ್ಯಾಲಿಡಿಟಿ 20 GB ಡೇಟಾ ಇದ್ದ ಪ್ಲ್ಯಾನ್ ಈಗ ₹1,899ಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟು ಇಯರ್ ಪ್ಯಾಕ್ ನೋಡ್ಕೊಳ್ಳಿ, ₹2,999 ಇದ್ದ ಪ್ಲ್ಯಾನು ವರ್ಷದ್ದು 2.5 GB ಡೇಟಾ ಬರ್ತಾಯಿತ್ತು ದಿನಕ್ಕೆ. ಇವಾಗ ಅದು ₹3,599ಗೆ ಏರಿಕೆ ಆಗಿದೆ, ಓಕೆನಾ, ಏರಿಕೆ ಮಾಡಲಾಗಿದೆ. ಡೇಟಾ ಹಾಗೂ ಡೇಟಾ ಆಡ್ ಮಾಡಿರೋದು ನೋಡ್ಕೊಳ್ಳಿ. ಡೇಟಾ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಹಾಕಿಸ್ಕೊಂತಿದ್ದೀರಲ್ಲ ಒಂದು ದಿನ ಡೇಟಾ, ಅದನ್ನು ಕೂಡ ಏರಿಕೆ ಆಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ₹15ಗೆ 1 GB ಡೇಟಾ ಕೊಡ್ತಾಯಿದ್ರು. ಇವಾಗ ₹19ಗೆ 1 GB ಡೇಟಾ ಕೊಡ್ತಾರೆ. ನೆಕ್ಸ್ಟ್ ₹25ಗೆ 2 GB ಡೇಟಾ ಕೊಡ್ತಾಯಿದ್ರು. ಇವಾಗ ₹29ಗೆ 2 GB ಡೇಟಾ ಕೊಡ್ತಾರೆ.
ನೆಕ್ಸ್ಟು 61 ರೂಪಾಯಿಗೆ 6 GB ಡೇಟಾ ಕೊಡ್ತಾಯಿದ್ರು. ಇವಾಗ 69 ರೂಪಾಯಿಗೆ ಕೊಡ್ತಾರೆ 6 GB ಡೇಟಾ. ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ? 4 ರೂಪಾಯಿ ಫಸ್ಟ್ನೇದಕ್ಕೆ. ನೆಕ್ಸ್ಟು ಇದಕ್ಕೆ 4 ರೂಪಾಯಿ, ಇದಕ್ಕೆ 7 ರೂಪಾಯಿ, 8 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟ್ ಪೋಸ್ಟ್ ಪೇಯ್ಡ್ ಡೇಟಾ ಪ್ಲ್ಯಾನ್ ನೋಡ್ಕೊಳ್ಳಿ. 290 ರೂಪಾಯಿಗೆ 30 GB ಡೇಟಾ ಬರ್ತಾಯಿತ್ತು. ಇವಾಗ ಅದನ್ನು 349 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟು 399 ರೂಪಾಯಿಗೆ 75 GB ಡೇಟಾ ಬರ್ತಾಯಿತ್ತು. ಇವಾಗ 449 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಜಿಯೋ ರೀಚಾರ್ಜ್ ಪ್ಲ್ಯಾನ್ಗಳ ದರವನ್ನು ಹೆಚ್ಚಳ ಮಾಡೋದ್ರಿಂದ ಜೊತೆಗೆ 2 ಹೊಸ ಅಪ್ಲಿಕೇಶನ್ಗಳನ್ನು ಪರಿಚಯ ಮಾಡಲಾಗಿದೆ. ಜಿಯೋ ಸೆಲ್ಫ್ ಮತ್ತು ಜಿಯೋ ಟ್ರಾನ್ಸ್ಲೇಟ್ ಎಂಬ 2 ಅಪ್ಲಿಕೇಶನನ್ನು ಬಿಡುಗಡೆಗೊಳಿಸಿದೆ. ಜಿಯೋ ಬಳಕೆದಾರರಿಗೆ 1 ವರ್ಷದವರೆಗೆ 2 ಅಪ್ಲಿಕೇಶನನ್ನು ಉಚಿತವಾಗಿ ದೊರೆಯುತ್ತದೆ. ಜಿಯೋ ಸೆಲ್ಫಿನ ಮಾಸಿಕ ದರ 1999 ರೂಪಾಯಿ ಆಗಿದ್ದು, ಸುರಕ್ಷಿತ ಕರೆ, ಮೆಸೇಜಿಂಗ್ ಹಾಗೂ ಸೇವೆಗಳನ್ನು ಒದಗಿಸುತ್ತದೆ. ನೆಕ್ಸ್ಟು ಜಿಯೋ ಟ್ರಾನ್ಸ್ಲೇಟರ್, ಇದೆಲ್ಲ ಗೊತ್ತಿರೋದೆ. ಜಿಯೋ ಟ್ರಾನ್ಸ್ಲೇಟ್ ಅಂದರೆ ಅಪ್ಲಿಕೇಶನಲ್ಲಿ ತಿಂಗಳಿಗೆ 99 ರೂಪಾಯಿ ನೀಡಿದರೆ ಅಧಿಕೃತ ಬುದ್ಧಿವಂತಿಕೆಯಿಂದ ಚಾಲ್ತಿಯಲ್ಲಿ ಅಪ್ಲಿಕೇಶನ್ ಧ್ವನಿ ಕರೆಗಳ ಸಂದೇಶವನ್ನು ಭಾಷಾಂತರ ಮಾಡುತ್ತದೆ. ಗಮನಿಸಿ, ಇದುವರೆಗೂ 290 ರೂಪಾಯಿ ರೀಚಾರ್ಜ್ ಮಾಡಿಕೊಂಡಿದ್ದರೆ ಅನಿಯಮಿತವಾಗಿ 5 GB ಡೇಟಾ ದೊರೆಯುತ್ತಿದ್ದು, ಇನ್ನು ಮುಂದೆ ಪ್ರತಿದಿನ 2 GB ಡೇಟಾ ಇದುವರೆಗೂ ಮಾತ್ರ ಅನ್ವಯಿಸುತ್ತದೆ. ಅನಿಯಮಿತ 5G ದೊರೆಯುತ್ತದೆ. ಓಕೆನಾ? ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಇದರ ಬಗ್ಗೆ ಏನು ಕಮೆಂಟ್ ಮಾಡ್ತಿರೋ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.